ಓಂ ಹಿಮಕುಂದಮೃಣಾಭಂ ದೈತ್ಯನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವೃತ್ತರಂ ಭಾರ್ಗವಂ ಪ್ರಣಮಾಮ್ಯಹಂ. ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮಸ್ಪತಿಯೇ ನಮಃ. ಹರಿ ಓಂ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದಾಚಾರ್ಯ. ವೀಕ್ಷಕರೇ, ಶುಕ್ರ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಜುಲೈ 4ರಿಂದ ಜುಲೈ 31ನೇ ತಾರೀಕುವರೆಗೂ ಅಂದರೆ 28 ದಿನಗಳ ಕಾಲ ಶುಕ್ರ ಗ್ರಹ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಯಾವ ಲಗ್ನ ರಾಶಿ ಜಾತಕರಿಗೆ ಯಾವ ರೀತಿ ಫಲಾಫಲಗಳು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ಶುಕ್ರ ಗ್ರಹ ತನ್ನ ಶತ್ರು ಮನೆಯಾದಂತಹ ಸಿಂಹ ರಾಶಿಯಲ್ಲಿ ಸಂಚರಿಸ್ತಾ ಇದ್ದಾನೆ. ಅಷ್ಟೊಂದು ಶುಭ ಸಮಯವಲ್ಲ. ಜೊತೆಗೆ ಕೇತು ಸಹ ಜೊತೆಯಲ್ಲಿದ್ದಾನೆ. ಶುಕ್ರ ಕೇತು ಯತಿಯಲ್ಲಿದ್ದು 7ನೇ ದೃಷ್ಟಿ ರಾಹು ಗ್ರಹ ಸಹ ಶುಕ್ರನ ಮೇಲೆ ಬಿಡುವುದರಿಂದ ಸ್ವಲ್ಪ ಅವಘಡಗಳು, ಆಘಾತಗಳು ಅಥವಾ ಸುಖ ಸ್ಥಾನಗಳಲ್ಲಿ ಸ್ವಲ್ಪ ಏರುಪೇರುಗಳಾಗ್ಬೋದು. ರಾಜಕೀಯವಾಗಿ, ಸಾಮಾಜಿಕವಾಗಿ, ದಾಂಪತ್ಯ ಜೀವನ, ಪ್ರೀತಿ ಪ್ರೇಮಗಳಲ್ಲಿ ಸ್ವಲ್ಪ ಈ ಒಂದು 28 ದಿನಗಳ ಕಾಲ ಸ್ವಲ್ಪ ಏರುಪೇರುಗಳನ್ನ ನೋಡ್ತಾ ಹೋಗ್ಬೋದು ಸಾಮಾಜಿಕ ಜೀವನದಲ್ಲಿ. ಅದೇ ರೀತಿಯಾಗಿ ಮೇಷ ಲಗ್ನ ಮೇಷರಾಶಿ ಜಾತಕದವರಿಗೆ ಶುಕ್ರ ಗ್ರಹ ಪಂಚಮದಲ್ಲಿ ಶುಕ್ರ ಕೇತು ಐತಿಯ ಫಲದಿಂದ ಒಳ್ಳೆ ಉತ್ತಮವಾದಂತ ಧನಲಾಭ ಆಗುತ್ತೆ, ವಿದ್ಯಾ ಪ್ರಾಪ್ತಿ ಆಗುತ್ತೆ, ಉದ್ಯೋಗ ವ್ಯವಹಾರಗಳಲ್ಲಿ ಅದ್ಭುತವಾದಂತ ಫಲ ನಿಮ್ಮದಾಗುತ್ತೆ. ಅದರಲ್ಲೂ ನಿಮ್ಮ ಗುರು ಹಿರಿಯರೊಂದಿಗೆ ಹಾಗೂ ದಂಪತಿಗಳೊಂದಿಗೆ ಉತ್ತಮವಾದಂತ ಬಾಂಧವ್ಯ ವೃದ್ಧಿ ಆಗುತ್ತೆ. ಧನಾಗಮನ ಅತ್ಯುತ್ತಮವಾದಂತ ಫಲ ದೊರಕುತ್ತೆ. ಪಂಚಮದಲ್ಲಿ ಶುಕ್ರ ಇರೋದ್ರಿಂದ ವಿದ್ಯೆ ಬುದ್ಧಿ ಅತ್ಯುತ್ತಮವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಶುಭ ಸಮಯ. ಅದೇ ರೀತಿಯಾಗಿ ಯಾರು ಉದ್ಯೋಗ ಮಾಡ್ತಾ ಇರ್ತೀರೋ ಅಲ್ಲಿ ನಿಮ್ಮ ವಿದ್ಯೆಯನ್ನು ಬಳಸಿ ಉತ್ತಮವಾದಂಥ ಕೌಶಲ್ಯಗಳನ್ನು ಪ್ರದರ್ಶನ ಮಾಡಿ ಸನ್ಮಾನಕ್ಕೆ ಪಾತ್ರರಾಗ್ತೀರಾ. ಇಷ್ಟಾರ್ಥ ಸಿದ್ಧಿ ಕಾರ್ಯಪ್ರಾಪ್ತಿ ಆಗುತ್ತೆ. ಉದ್ಯೋಗ ವ್ಯಾಪಾರ ನಿಮ್ಮ ವ್ಯವಹಾರಗಳಲ್ಲಿ ನಿರೀಕ್ಷಿತವಾದಂಥ ಲಾಭವನ್ನು ನೀವು ಗಳಿಸಬಹುದು. ದಂಪತಿಗಳು ಸಂಗಾತಿಯೊಂದಿಗೆ ಉತ್ತಮವಾದಂಥ ಬಾಂಧವ್ಯ ನಿಮ್ಮದಾಗುತ್ತೆ. ಕೌಟುಂಬಿಕ ಸುಖ ಅನುಕೂಲಕರವಾಗಿರುತ್ತೆ. ಇಷ್ಟಾರ್ಥ ಆಹಾರವನ್ನ ಈ ಒಂದು 28 ದಿನಗಳ ಕಾಲ ಸೇವನೆ ಮಾಡ್ತೀರಾ. ಉದ್ಯೋಗ ವ್ಯಾಪಾರ ವಹಿವಾಟುಗಳಲ್ಲಿ ನಿರೀಕ್ಷಿತವಾದಂಥ ಲಾಭ ದೊರಕುತ್ತೆ. ವೃಷಭ ಲಗ್ನ ವೃಷಭ ರಾಶಿ ಜಾತಕದವರಿಗೆ ಸಿಂಹ ರಾಶಿಯಲ್ಲಿ ಶುಕ್ರ ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ವೃಷಭ ರಾಶಿಯ ರಾಷ್ಟ್ರಾಧಿಪತಿ ಶುಕ್ರ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಮ ಕುಟುಂಬ ಸೌಖ್ಯ ಅನುಕೂಲಕರವಾಗಿರುತ್ತದೆ. ಅಮೂಲ್ಯವಾದಂಥ ವಸ್ತುಗಳನ್ನ ಖರೀದಿ ಮಾಡುವಂಥ ಯೋಗ, ವಾಹನ ಖರೀದಿ ಮಾಡುವಂಥ ಯೋಗ ಇದೆ. ಈ ಒಂದು ಸಮಯದಲ್ಲಿ ವಾಹನ ಖರೀದಿಗೆ ಅಥವಾ ನಿಮ್ಮ ಮನೆಗೆ ಅಮೂಲ್ಯವಾದಂಥ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಉತ್ತಮವಾದಂಥ ಸಮಯ. ಚತುರ್ಥ ಭಾವದಲ್ಲಿ ಶುಕ್ರ ಜೊತೆಗೆ ಕೇತು ಇರೋದ್ರಿಂದ ಸ್ವಲ್ಪ ನಿಮ್ಮ ಕೌಟುಂಬಿಕವಾಗಿ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳನ್ನ ಎದುರಿಸಬಹುದು. ಒಟ್ಟಾರೆಯಾಗಿ ಕುಟುಂಬದ ಜಾಗ್ರತೆಯನ್ನು ವಹಿಸಿ ಉದ್ಯೋಗದಲ್ಲಿ ಸ್ವಲ್ಪ ಪ್ರಗತಿ ಸಾಧಿಸ್ತೀರಾ. ಅನುಕೂಲಕರವಾಗಿದೆ, ಚೆನ್ನಾಗಿದೆ. ಮಿಥುನ ರಾಶಿ ಮಿಥುನ ಲಗ್ನ ಜಾತಕದವರಿಗೆ ಸಿಂಹ ರಾಶಿಯಲ್ಲಿ ಶುಕ್ರ ಸಂಚರಿಸೋದ್ರಿಂದ ತೃತೀಯ ಭಾವದಲ್ಲಿರೋದ್ರಿಂದ ಧೈರ್ಯ, ವೀರ್ಯ, ಸ್ಥೈರ್ಯದಲ್ಲಿ ಸ್ವಲ್ಪ ಆತ್ಮವಿಶ್ವಾಸದಲ್ಲಿ ಅನುಕೂಲಕರವಾಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಧೈರ್ಯವಾಗಿ ಸಾಹಸಮಯವಾಗಿ ತನ್ನ ಕಾರ್ಯವೈಖರಿಯನ್ನು ತುಂಬ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾರೆ. ವಿದೇಶಿ ಪ್ರಯಾಣ ಆಗುವಂತಹ ಯೋಗ ನಿಮ್ದಾಗುತ್ತೆ. ಆಕಸ್ಮಿಕವಾಗಿ ದೂರ ಪ್ರಯಾಣ ಆಗುವಂತಹ ಅನುಕೂಲ ತುಂಬ ಚೆನ್ನಾಗಿದೆ. ಬಂಧು ಮಿತ್ರರನ್ನ ಭೇಟಿಯಾಗುವಂತಹ ಸಂದರ್ಭ ಈ ಒಂದು 28 ದಿನಗಳ ಕಾಲ ಅನುಕೂಲಕರವಾಗಿದೆ. ನಿಮ್ಮ ಒಡ ಹುಟ್ಟಿದವರ ಮತ್ತೆ ಸಹೋದರರೊಂದಿಗೆ ಬಾಂಧವ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಆಗುವಂಥ ಚಾನ್ಸಸ್ ಇದೆ. ಸ್ವಲ್ಪ ನಿಗಾ ಇಸ್ಕೊಂಡು ಯಾವುದೇ ಒಂದು ವ್ಯಾವಹಾರಿಕವಾಗಿ ಮಾತುಕತೆಯಲ್ಲಿ ಜಾಗೃತ ವಹಿಸಿದ್ರೆ ಅನುಕೂಲಕರವಾಗುತ್ತೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮನ್ನಣೆ ಉಂಟಾಗುತ್ತದೆ. ಅದ್ಭುತವಾದಂತಹ ಸಮಯ. ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವರಿಗೆ ಧನಸ್ಥಾನದಲ್ಲಿ ಶುಕ್ರ ಸಂಚರಿಸುವುದರಿಂದ ಉತ್ತಮವಾದಂಥ ಧನವೃದ್ಧಿ, ವ್ಯಾಪಾರ ವೃದ್ಧಿ, ವ್ಯವಹಾರಗಳಲ್ಲಿ ಉತ್ತಮವಾದಂಥ ಲಾಭ ಗಳಿಸುವಂಥ ಶುಭ ಸಮಯ. ಅದರಲ್ಲೂ ವಾಕ್ಚಾತುರ್ಯದಲ್ಲಿ ಸ್ವಲ್ಪ ಅವಘಡಗಳಾಗುತ್ತಾ ಮುನ್ಸೂಚನೆ ಇದೆ. ನೋಡಿ, ಶುಕ್ರನ ಜೊತೆಗೆ ಕೇತು ಇರೋದ್ರಿಂದ
ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕು. ನಿಮ್ಮ ಮಾತಿನಿಂದನೇ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಅದರಲ್ಲೂ ನಿಮ್ಮ ವಿವಾಹಿತರಿಗೆ ನಿಮ್ಮ ಸಂಗಾತಿಯಿಂದ ವಾಗ್ವಾದಗಳಿಗೆ ಇಳಿತಕ್ಕಂಥದ್ದು. ಶುಕ್ರ ಶತ್ರು ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಮಾತಿನಲ್ಲಿ ಬಿರುಸುಗಳುಂಟಾಗ್ತಕ್ಕಂಥದ್ದು. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡುವುದಕ್ಕಿಂತ ಮುಂಚಿತವಾಗಿ ಯೋಚಿಸಿ ಹೂಡಿಕೆ ಮಾಡಿದರೆ ಅನುಕೂಲಕರವಾಗಿರುತ್ತದೆ. ಸಾಲ ಮಾಡುವಂತಹ ಪ್ರಸಂಗ ಈ ಒಂದು ಸಮಯದಲ್ಲಿ ಎದುರಾಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡ್ತಕ್ಕಂಥದ್ದು ಉತ್ತಮ. ಸಿಂಹ ರಾಶಿ ಸಿಂಹ ಲಗ್ನ ಜಾತಕದವರಿಗೆ ಲಗ್ನದಲ್ಲೇ ಶುಕ್ರ ಗ್ರಹ ಸ್ಥಿತನಾಗಿರೋದ್ರಿಂದ, ಅಂದ್ರೆ ಶತ್ರು ಗ್ರಹ ಸ್ಥಿತನಾಗಿರೋದ್ರಿಂದ ಉತ್ತಮವಾದಂಥ ಫಲಗಳು ನಿಮ್ದಲ್ಲ. ಕೋಪ ತಾಪಗಳಿಂದ ನಿಮಗೆ ಮನಸ್ಸಿಗೆ ಗ್ರಾಸವಾಗಬಹುದು, ಬೇಸರ ಉಂಟಾಗ್ತಕ್ಕಂಥದ್ದು ಕಾಣಿಸ್ತಿದೆ. ಸ್ವಲ್ಪ ನಿಮ್ಮ ಕೋಪವನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ನಿಮಗೂ ಒಳ್ಳೆಯದು, ನಿಮ್ಮ ಆರೋಗ್ಯಕ್ಕೂ ಸಹ ಉತ್ತಮವಾದಂಥ ಕಾಲ. ಈ ದುಷ್ಟ ಸಹವಾಸಗಳು, ದುಷ್ಟ ಬುದ್ಧಿಗಳು, ದುರ್ವರ್ತನೆಗಳಿಂದ ನಿಮ್ಮನ್ನ ಸಮಾಜದಲ್ಲಿ ಅಪಮಾನ ಮಾಡ್ತಕ್ಕಂಥದ್ದು ಎದ್ದು ಕಾಣಿಸ್ತಿದೆ. ನಿಮ್ಮ ವರ್ತನೆ ಸಮಾಜದಲ್ಲಿ ನಿಮ್ಮ ವರ್ತನೆಯ ಮೇಲೆ ಸ್ವಲ್ಪ ನಿಗಾ ವಹಿಸಿದ್ರೆ ಅನುಕೂಲಕರವಾಗುತ್ತದೆ. ಕಲಹ ಜಗಳಗಳಿಂದ ದೂರ ಇದ್ದಷ್ಟು ಉತ್ತಮ. ಯಾಕಂದ್ರೆ ನೋಡಿ, ನಿಮ್ಮ ಲಗ್ನದಲ್ಲೇನೆ ಶುಕ್ರ ಜೊತೆಗೆ ಕೇತು ಇದ್ದಾನೆ, 7ನೇ ಸ್ಥಾನದಲ್ಲಿ ರಾಹು ನೇರ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಮಾತಿನಲ್ಲಿ ವಿರಸ ಉಂಟಾಗ್ತಕ್ಕಂಥದ್ದು, ಮತ್ತೆ ಕೋಪ ತಾಪಗಳಿಗೆ ಬಲಿ ಆಗ್ತಕ್ಕಂಥದ್ದು, ಸಮಾಜದಲ್ಲಿ ಅವಮಾನಗಳು ಆಗುವಂತಹ ನಿರೀಕ್ಷೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿದ್ರೆ ತುಂಬಾ ಉತ್ತಮ. ಒಟ್ಟಾರೆಯಾಗಿ ಸಿಂಹ ಲಗ್ನ ರಾಶಿ ಜಾತಕದವರಿಗೆ ಆರೋಪ ಪ್ರತ್ಯಾರೋಪಗಳಿಗೆ ನೀವು ಕೆಂಗಣ್ಣಾಗ್ತೀರಾ. ಸುಮ್ಮನೆ ಇಲ್ಲ ಸಲ್ಲದ ಆರೋಪವನ್ನು ನಿಮ್ಮ ಮೇಲೆ ಹಾಕ್ತಾರೆ. ಈ ಒಂದು ಸಮಯ ಹೊಸ ವ್ಯಾಪಾರ ವ್ಯವಹಾರ ಬಂಡವಾಳ ಹೂಡಿಕೆಗೆ ಶುಭ ಸಮಯವಲ್ಲ. ಅದೇ ರೀತಿಯಾಗಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಲಗ್ನದಲ್ಲೇ ಶುಕ್ರ ಕೇತು ಇರೋದ್ರಿಂದ ಲೈಂಗಿಕ ಸಮಸ್ಯೆ ಎದುರಾಗಬಹುದು, ಅಥವಾ ಮೂತ್ರ ಸೋಂಕು ಕಾಯಿಲೆಗೆ ತುತ್ತಾಗುವಂಥದ್ದು ಕಾಣಿಸ್ತಿದೆ. ಸೂಕ್ತವಾದಂಥ ವೈದಿಕ ತಪಾಸಣೆ ಮಾಡಿಸ್ಕೊಂಡು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ರೆ ಅನುಕೂಲಕರವಾಗುತ್ತೆ. ನೀರು ಹೆಚ್ಚಾಗಿ ಕುಡಿಯಿರಿ. ವಿದ್ಯಾರ್ಥಿಗಳಿಗೆ ಶುಭ ಸಮಯವಲ್ಲ. ದುಷ್ಟ ವಿದ್ಯಾರ್ಥಿಗಳು ದುಷ್ಟ ಮಿತ್ರರ ಸಹವಾಸದಿಂದ ದುಷ್ಟ ಚಟಗಳಿಗೆ ಬಲಿಯಾಗುವಂಥ ಚಾನ್ಸಸ್ ಇದೆ. ಸ್ವಲ್ಪ ಇದರಿಂದ ದೂರ ಇದ್ದಷ್ಟು ಅನುಕೂಲಕರವಾಗುತ್ತದೆ. ಕನ್ಯಾ ಲಗ್ನ ಕನ್ಯಾ ರಾಶಿ ಜಾತಕದವರಿಗೆ ವ್ಯಯಸ್ಥಾನದಲ್ಲಿ ಶುಕ್ರ ಸಂಚರಿಸುವುದರಿಂದ ಎಲ್ಲ ವ್ಯವಹಾರಗಳಲ್ಲೂ ಸ್ವಲ್ಪ ಕಷ್ಟ ನಷ್ಟಗಳು ಅನುಭವಿಸ್ತಕ್ಕಂಥದ್ದು ತೋರಿಸ್ತಿದೆ. ಎಷ್ಟೇ ಗುರುಬಲ ಇದ್ರೂ ಸಹ ಶುಕ್ರ ವ್ಯಯಸ್ಥಾನದಲ್ಲಿರೋದ್ರಿಂದ ಈ ಒಂದು 28 ದಿನಗಳ ಕಾಲ ಹಣಕಾಸಿನ ವ್ಯವಹಾರಗಳಲ್ಲಿ ನಷ್ಟವನ್ನ ನೋಡಬಹುದು. ಹಾಗಾಗಿ ಈ ಒಂದು ಸಮಯದಲ್ಲಿ ಯಾವುದೇ ಹೊಸ ಹೂಡಿಕೆ ಬಂಡವಾಳಗಳಾಗ್ತಕ್ಕಂಥದ್ದನ್ನ ಮುಂದುವರಿಸಿದ್ರೆ ಉತ್ತಮ. ನಿರೀಕ್ಷಿತ ಘಟನೆಗಳಿಂದ ಕಷ್ಟ ನಷ್ಟಗಳು ಆಗ್ತಕ್ಕಂಥದ್ದು ತೋರಿಸ್ತಿದೆ. ನಿಮ್ಮ ಆಡಂಬರ ಜೀವನ ಮಾಡೋದಕ್ಕೋಗಿ ಸ್ವಲ್ಪ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಎದುರಾಗುವಂಥ ಚಾನ್ಸಸ್ ಇದೆ. ಆಕಸ್ಮಿಕ ಕಷ್ಟ ನಷ್ಟಗಳು ದುಂದುವೆಚ್ಚಗಳು ಮಾಡೋಂಥ ಸಮಯ ಇದೆ. ಇನ್ನಿತರರಿಗೆ ನಿಮ್ಮ ಪ್ರದರ್ಶನ ಮಾಡೋದಕ್ಕೋಗಿ ಆಡಂಬರ ಜೀವನ ಮಾಡೋದಕ್ಕೋಗಿ ನೀವು ಹಣಕಾಸಿನ ಸಮಸ್ಯೆಗೆ ಎದುರಾಗ್ತೀರಾ. ಯಾವುದೇ ಆಡಂಬರದ ತೋರಿಸುವಿಕೆಯಿಂದ ದೂರ ಇರ್ತಕ್ಕಂಥದ್ದು ಉತ್ತಮ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ. ಸ್ವಲ್ಪ ಮೋಜು ಮುಸ್ತು ಕಡೆ ಮನಸ್ಸು ಪರಿವರ್ತನೆ ಆಗ್ತದೆ. ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ ನಿಗಾ ವಹಿಸಿದ್ರೆ ಉತ್ತಮ. ಒಟ್ಟಾರೆಯಾಗಿ ಈ ಒಂದು 28 ದಿನಗಳ ಕಾಲ ಕನ್ಯಾ ರಾಶಿ ಕನ್ಯಾ ಲಗ್ನ ಜಾತಕದವರಿಗೆ ಶುಭ ಸಮಯವಲ್ಲ. ಹಾಗಾಗಿ ಶ್ರೀ ಮಹಾಲಕ್ಷ್ಮಿ ಮಂತ್ರ ಪಠನೆ ಮಾಡ್ತಕ್ಕಂಥದ್ದು. ಪ್ರತಿ ಶುಕ್ರವಾರ ಔದಂಗುರ ಮರ ಅಥವಾ ಹತ್ತಿ ಮರ ಅಂತಾರೆ. ಈ ಹತ್ತಿ ಮರಕ್ಕೆ ಒಂದು ಬಿಂದಿಗೆ ನೀರು ಸ್ವಲ್ಪ ಬೆಲ್ಲ ಹಾಕಿ ಬುಡಕ್ಕೆ ವಹಿಸ್ಬಿಟ್ಟು ಬಂದಿದ್ದಾದ್ರೆ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಆಗ್ತಕ್ಕಂಥ ನಷ್ಟಗಳಿಂದ ಪಾರಾಗುವಂತ ಚಾನ್ಸಸ್ ಇದೆ. ತುಲಾ ರಾಶಿ ತುಲಾ ಲಗ್ನ ಜಾತಕದವರಿಗೆ ಲಗ್ನಾಧಿಪತಿ ಶುಕ್ರ ಲಾಭ ಸ್ಥಾನದಲ್ಲಿರೋದ್ರಿಂದ ಉತ್ತಮವಾದಂಥ ಸಮಯ. ನೋಡಿ, ಗುರುಬಲ ಇರಲಿಲ್ಲ, ಗುರುಬಲ ಇಲ್ಲ ಅಂದ್ರೂ ನಿಮ್ಮ ಲಗ್ನಾಧಿಪತಿ ಶುಕ್ರ ಈ ಸತಿ ಈ ಒಂದು 28 ದಿನಗಳ ಕಾಲ ತುಂಬಾ ಅನುಕೂಲಕರವಾಗಿರುತ್ತೆ. ಈ ಒಂದು ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ. ನೀವೇನಾದ್ರೂ ಉದ್ಯೋಗ ಪ್ರಾರಂಭ ಮಾಡಬೇಕು ಅಥವಾ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ತುಂಬಾ
ಲಾಭ ಸಿಗುತ್ತೆ. ನೀವು ನಿರೀಕ್ಷೆಗಿಂತ ಮೀರಿ ನಿಮಗೆ ಈ ಒಂದು 28 ದಿನಗಳ ಕಾಲ ಲಾಭ ಗಳಿಸ್ತೀರಾ. ಯಾರಾದರೂ ಕೆಲಸ ಹುಡುಕ್ತಾ ಇದ್ದವರಿಗೆ ಕೆಲಸ ಸಿಗುತ್ತೆ. ಉದ್ಯೋಗದಲ್ಲಿ ಪ್ರಗತಿ ಕಾಣ್ತೀರಾ. ಈಗಾಗಲೇ ಕೆಲಸ ಮಾಡ್ತಿರೋದ್ರಿಗೆ ಈ ಒಂದು ಸಮಯದಲ್ಲಿ ನಿಮ್ಮನ್ನ ಹೊಗಳಿಕೆ ಮಾಡ್ತಾರೆ. ಸನ್ಮಾನ ಸತ್ಕಾರ್ಯಗಳಿಗೆ ನೀವು ಪಾತ್ರರಾಗ್ತೀರಾ. ಹೊಸ ಉದ್ಯೋಗ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ಬೇಕಂತ ಯಾರು ಕನ್ಸ್ಕೊಂಡ್ಕೊಂಡಿರ್ತೀರೋ ಅಂಥವ್ರಿಗೆ ಈ ಒಂದು 28 ದಿನಗಳಲ್ಲಿ ಪ್ರಾರಂಭ ಮಾಡಿದ್ದೆ ಆದ್ರೆ ಸಕ್ಸಸ್ ಆಗುತ್ತೆ. ವಾಹನ ಖರೀದಿ ಮಾಡೋಂಥ ಯೋಗ ಇದೆ. ವಿದೇಶಿ ದೂರದ ಪ್ರಯಾಣ ಮಾಡ್ತಕ್ಕಂಥ ಅದ್ಭುತವಾದಂಥ ಸಮಯ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಜಾತಕದವರಿಗೆ ಶುಕ್ರ ದಶಮ ಸ್ಥಾನ ಕರ್ಮಸ್ಥಾನದಲ್ಲಿ ಸಂಚರಿಸುವುದರಿಂದ ಅಷ್ಟೊಂದು ಶುಭ ಸಮಯವಲ್ಲ. ನಿಮ್ಮ ವ್ಯಾಪಾರ ಉದ್ಯೋಗ ವ್ಯವಹಾರಗಳಲ್ಲಿ ನೀವು ಅಂದುಕೊಂಡಂತೆ ಲಾಭ ಗಳಿಸಲು ಸಾಧ್ಯವಿಲ್ಲ. ಉದ್ಯೋಗಿಗಳಿಗೆ ಅಥವಾ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಿಮ್ಮ ಮೇಲಾಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಉಂಟಾಗ್ಬೋದು. ಈ ಒಂದು ಸಮಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಅಧಿಕಾರಿಗಳ ಜೊತೆ ವರ್ತಿಸಿದರೆ ಅನುಕೂಲಕರವಾಗುತ್ತದೆ. ಈ ಒಂದು ಸಮಯದಲ್ಲಿ ಬೇರೆಯವರಿಗೆ ಸಹಾಯ ಮಾಡೋದಕ್ಕೋಗಿ ನೀವು ಆ ಸಮಸ್ಯೆಗಳಿಗೆ ಸಿಕ್ಕಾಕೊಂತೀರ. ಹೆಲ್ಪಿಂಗ್ ನೇಚರ್ ಇರಬೇಕು, ಆದರೆ ಈ ಒಂದು ಸಮಯದಲ್ಲಿ ಅಷ್ಟೊಂದು ಶುಭ ಸಮಯವಲ್ಲ. ವ್ಯಾಪಾರ ವ್ಯವಹಾರಗಳಿಗೆ ದೊಡ್ಡ ಮಟ್ಟದ ಹೂಡಿಕೆ ಮಾಡ್ತಕ್ಕಂಥ ಸಾಹಸವನ್ನ ಮಾಡೋದಕ್ಕೆ ಹೋಗ್ಬೇಡಿ. ಏನ್ ಮಾಡ್ತಾ ಇದ್ದೀರೋ ಅದನ್ನೇ ಮುಂದುವರಿಸ್ಕೊಂಡು ಹೋದ್ರೆ ಉತ್ತಮವಾದಂಥ ಸಮಯ. ದಂಪತಿಗಳಲ್ಲಿ ಸಾಮರಸ್ಯದ ಕೊರತೆ ಉಂಟಾಗ್ತದೆ. ನಿಮ್ಮ ಕೋಪ ತಾಪ ನಿಯಂತ್ರಣದಲ್ಲಿದ್ದರೆ ನಿಮ್ಮ ದಾಂಪತ್ಯ ಜೀವನ ಸ್ವಲ್ಪ ಸುಗಮವಾಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿ ಲಗ್ನ ಜಾತಕದವರು ಈ ಒಂದು ಸಮಯದಲ್ಲಿ ಪ್ರತಿ ಶುಕ್ರವಾರ ಅವರೇಕಾಳು ದಾನ ಮಾಡ್ತಕ್ಕಂಥದ್ದು ಅಥವಾ ಯಾರಾದರೂ ಬಡಬಗ್ಗರಿಗೆ ವಸ್ತ್ರ ಆಭರಣಗಳನ್ನ ದಾನ ಕೊಡ್ತಕ್ಕಂಥದ್ದು ತುಂಬಾ ಅನುಕೂಲಕರವಾಗಿರುತ್ತೆ. ಧನುಸ್ಸು ರಾಶಿ ಧನುಸ್ಸು ಲಗ್ನ ಜಾತಕದವರಿಗೆ ಪಾಕಿಸ್ತಾನದಲ್ಲಿ ಶುಕ್ರ ಸಂಚರಿಸುವುದರಿಂದ ಭಾಗ್ಯೋದಯವಾಗುತ್ತದೆ. ತುಂಬಾ ಅತ್ಯುತ್ತಮವಾದಂಥ ಸಮಯ. ನೋಡಿ, ಗುರುಬಲ ಇಲ್ಲ ಅಂದ್ರೂ ಸಹ ಶುಕ್ರನ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ಈ ಒಂದು 28 ದಿನಗಳ ಕಾಲ ಈ ಒಂದು ಸಮಯನ ಸದ್ಬಳಕೆ ಮಾಡ್ಕೊಳ್ಳಿ, ಅನುಕೂಲಕರವಾಗಿರುತ್ತದೆ. ಚಿನ್ನ ವಸ್ತ್ರಾಭರಣ ಖರೀದಿ ಮಾಡೋರಿಗೆ ಒಂದು ಅತ್ಯುತ್ತಮ ಕಾಲ. ಅದರಲ್ಲೂ ಸೌಂದರ್ಯ ವರ್ಧಕ ವರ್ತಕರಿಗೆ ಅಥವಾ ಮಾರಾಟಗಾರರಿಗೆ ಅತ್ಯುತ್ತಮವಾದಂಥ ಲಾಭ ಗಳಿಸ್ತದೆ. ನಿಮ್ಮ ಮನೆಗೆ ಅಮೂಲ್ಯವಾದಂಥ ಸೌಂದರ್ಯವರ್ಧಕ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುತ್ತಮವಾದಂಥ ಲಾಭ ಗಳಿಸ್ತೀರಾ. ಅದೇ ರೀತಿಯಾಗಿ ಶುಕ್ರ ಕೇತು ಜೊತೆ ಇರೋದ್ರಿಂದ ಸ್ವಲ್ಪ ವ್ಯವಹಾರಗಳಲ್ಲಿ ಯಾವುದೇ ಆತುರಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬೇಡ. ಲಾಭ ಇದೆ ಅಂತೇಳಿ ಬೇರೆ ಇನ್ನೊಂದ್ರ ಮೇಲೆ ಇನ್ವೆಸ್ಟ್ ಮಾಡಿ ಬರ್ತಕ್ಕಂಥ ಲಾಭನ ಅದೇ ರೀತಿಯಾಗಿ ಹೂಡಿಕೆ ಮಾಡಿ ನಷ್ಟ ಅನುಭವಿಸ್ತಕ್ಕಂಥದ್ದನ್ನ ತಪ್ಪಿಸ್ಬೇಕಾಗುತ್ತೆ. ಮಕರ ರಾಶಿ ಜಾತಕದವರಿಗೆ ಶುಕ್ರ ಗ್ರಹ ಅಷ್ಟಮದಲ್ಲಿ ಸಂಚರಿಸುವುದರಿಂದ ಅಷ್ಟೊಂದು ಶುಭ ಸಮಯವಲ್ಲ, ಸಾಧಾರಣವಾಗಿದೆ. ಅದರಲ್ಲೂ ವಿಶೇಷವಾಗಿ ಪ್ರಯಾಣ ಮಾಡಬೇಕಾದ್ರೆ ಅಥವಾ ದೂರದ ಪ್ರಯಾಣಗಳಿಗೆ ಸ್ವಲ್ಪ ಶುಭ ಸಮಯವಲ್ಲ. ಇಲ್ಲ ದುಂದುವೆಚ್ಚಗಳಾಗ್ತಕ್ಕಂಥದ್ದು, ನಷ್ಟಗಳಾಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಆಗುವಂಥ ಚಾನ್ಸಸ್ ಇದೆ. ಅದರಲ್ಲೂ ಕೌಟುಂಬಿಕ ಸಂಬಂಧಗಳಲ್ಲಿ ಬಿರುಕು ಉಂಟಾಗುತ್ತದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ. ನಿಮ್ಮ ವರ್ತನೆ ನಿಮ್ಮ ಸಂಗಾತಿಯೊಂದಿಗೆ ಅಥವಾ ನಿಮ್ಮ ಮನೆಯ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ವರ್ತನೆ ಸುಲಲಿತವಾಗಿದ್ರೆ ಅನುಕೂಲಕರವಾಗುತ್ತದೆ. ಕುಂಭರಾಶಿ ಜಾತಕದವರಿಗೆ ಸಪ್ತಮದಲ್ಲಿ ಶುಕ್ರ ಸ್ಥಿತನಾಗಿರೋದ್ರಿಂದ, ಲಗ್ನದಲ್ಲಿ ರಾಹು, ಸಪ್ತಮದಲ್ಲಿ ಕೇತು, ಶುಕ್ರ ಇತಿ ಫಲದಿಂದ ಅಷ್ಟೊಂದು ಶುಭ ಸಮಯವಲ್ಲ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಇರುಸು ಮುರುಸುಗಳನ್ನ ಕಾಣಬಹುದು. ವಿವಾಹಿತರಿಗೆ ನಿಮ್ಮ ಸಂಗಾತಿಯಿಂದ ಬೇಸರ ಉಂಟಾಗ್ತದೆ. ಅದೇ ರೀತಿಯಾಗಿ ಅವಿವಾಹಿತರಿಗೆ ವಿವಾಹಕ್ಕೆ ಶುಭ ಸಮಯವಲ್ಲ, ಮದುವೆಗೆ ಹಿನ್ನಡೆ ಆಗ್ತಕ್ಕಂಥದ್ದು ತೋರಿಸ್ತದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಪಾಲುದಾರಿಕೆಯಿಂದ ಏನಾದರೂ ಕೆಲಸ ಮಾಡ್ತಿದ್ದೆ ಆದ್ರೆ ನಿಮ್ಮ ಪಾಲುದಾರಿಕೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪಾರ್ಟ್ನರ್ಗಳಿಗೆ ನಿಮಗೆ ಭಿನ್ನಾಭಿಪ್ರಾಯಗಳು ಉಂಟಾಗ್ತದೆ. ಈ ಒಂದು 28 ದಿನಗಳ ಕಾಲ ವ್ಯಾಪಾರದಲ್ಲಿ ಲೆಕ್ಕಾಚಾರಗಳಿಂದ ದೂರ ಇರಬೇಕು. 28 ದಿನ ನಂತರ ಲೆಕ್ಕಾಚಾರ ಮಾಡ್ಕೊಂಡಿದ್ದೆ ಆದರೆ ಅನುಕೂಲಕರವಾಗುತ್ತದೆ. ಹಣಕಾಸಿನ ಕೊರತೆಯಿಂದ ಮನಸ್ಸಿಗೆ ಬೇಸರ ಉಂಟಾಗ್ತದೆ. ಯಾರು ಪ್ರೀತಿ ಪ್ರೇಮದಲ್ಲಿ ಮುಳುಗಿರ್ತೀರ ಅಂಥವ್ರಿಗೆ ಈ ಒಂದು ಸಮಯದಲ್ಲಿ ನಿಮ್ಮ ಪ್ರೇಮಿಗಳೇ ನಿಮಗೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಪ್ರೇಮಿಗಳಿಗೆ
ಶುಭ ಸಮಯವಲ್ಲ. ನೀವು ಪ್ರೀತಿ ಮಾಡಿರ್ತಕ್ಕಂಥವ್ರೆ ನಿಮಗೆ ವಿರುದ್ಧವಾಗಿ ನಡೀತಕ್ಕಂಥದ್ದು. ನಿಮ್ಮ ಪ್ರೀತಿ ಮಾಡಿದವರೆ ನಿಮಗೆ ವಿರುದ್ಧವಾಗಿ ನಡ್ಕೊಳ್ತಾರೆ. ಸ್ವಲ್ಪ ಎಚ್ಚರಿಕೆ ವಹಿಸೋದು ಉತ್ತಮ. ನಿಮ್ಮ ವಿರುದ್ಧ ಲಿಂಗಿಗಳಿಗೆ ಅಂದ್ರೆ ಸ್ತ್ರೀಗೆ ಪುರುಷ ಸ್ತ್ರೀಗೆ ಸ್ವಲ್ಪ ಈ ಒಂದು ಕುಂಭಲಗ್ನ ಜಾತಕದವರಿಗೆ ಅವ್ರಿಗವರೇನೆ ಶತ್ರುಗಳಾಗಿ ಕಾಣಿಸ್ತಕ್ಕಂಥದ್ದು ಕಾಣಿಸ್ತದೆ. ಹಾಗಾಗಿ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆ ಮಾಡಿದ್ದಾದ್ರೆ ಅನುಕೂಲಕರವಾಗುತ್ತೆ. ಮೀನರಾಶಿ ಜಾತಕದವರಿಗೆ ಶುಕ್ರ ಗ್ರಹ ಷಷ್ಠಮದಲ್ಲಿ ಸಂಚರಿಸೋದ್ರಿಂದ ಗುಪ್ತ ಶತ್ರುಗಳು ಹಿತಶತ್ರುಗಳು ಹೆಚ್ಚಾಗುವಂತ ಚಾನ್ಸಸ್ ಇದೆ. ನಿಮ್ಮ ಜೊತೆಲೇ ಇರ್ತಕ್ಕಂಥವ್ರು ನಿಮ್ಗೆ ಶತ್ರುವಾಗಿ ಪರಿವರ್ತನೆ ಆಗ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡ್ಕೊಂಡಿದ್ದಾದ್ರೆ ಅನುಕೂಲವಾಗುತ್ತದೆ. ಸಾಲ ಮಾಡುವಂತ ಪ್ರಸಂಗ ಎದುರಾಗ್ಬೋದು. ಅನವಶ್ಯಕವಾಗಿ ಖರ್ಚು ವೆಚ್ಚಗಳನ್ನು ಮಾಡಕ್ ಹೋಗಿ ಮತ್ತೆ ನೀವೇ ಸಾಲ ಮಾಡುವಂತ ಪ್ರಸಂಗ ಎದುರಾಗ್ತದೆ. ಸ್ವಲ್ಪ ಆರ್ಥಿಕವಾಗಿ ಹಿನ್ನಡೆ ಆಗ್ತೀರಾ, ಎಚ್ಚರ ವಹಿಸಿ. ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಅಂದುಕೊಂಡಂತೆ ಕೆಲಸ ಆಗೋದಿಲ್ಲ. ಸ್ವಲ್ಪ ವ್ಯವಹಾರಗಳಲ್ಲಿ ಲಾಸ್ ಆಗ್ತಕ್ಕಂಥ ತೋರಿಸ್ತದೆ. ಅದರಲ್ಲೂ ಈ ಒಂದು ಸಮಯದಲ್ಲಿ ನೀವು ಯಾವುದೇ ಒಂದು ಅಮೂಲ್ಯವಾದಂಥ ವಸ್ತು ಅಥವಾ ಚಿನ್ನಾಭರಣಗಳನ್ನ ಅಡಮಾನ ಇರ್ತಕ್ಕಂಥ ಪ್ರಸಂಗ ಎದುರಾಗ್ತದೆ. ಸ್ವಲ್ಪ ಈ ಒಂದು ಸಮಯದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಕಡಿಮೆ ಮಾಡೋದಷ್ಟು ನಿಮಗೆ ಉಳಿತಾಯ ಆಗುತ್ತೆ. ಆರ್ಥಿಕ ಒತ್ತಡಗಳಿಂದ ಅಡಮಾನ ಇರ್ತಕ್ಕಂಥ ಚಾನ್ಸಸ್ ಇದೆ, ಹುಷಾರಾಗಿ ನಡೆಸ್ಕೊಳ್ಳಿ. ನಿಮ್ಮ ಬಂಧು ಮಿತ್ರರೇ ನಿಮಗೆ ಶತ್ರುಗಳಾಗಿ ಪರಿವರ್ತನೆ ಆಗ್ತಾರೆ. ಸ್ವಲ್ಪ ವ್ಯವಹಾರಗಳಿಂದ ದೂರ ಇರ್ತಕ್ಕಂಥದ್ದು ಉತ್ತಮ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿ ಉಂಟಾಗ್ತದೆ. ಸ್ವಲ್ಪ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿದ್ದಾದ್ರೆ ಅನುಕೂಲಕರವಾಗುತ್ತದೆ. ಅದೇ ರೀತಿಯಾಗಿ ಮೀನಲಗ್ನ ಜಾತಕದವರು ಯಾರಿಗಾದ್ರೂ ವಿವಾಹ ಆಗ್ತಿದ್ರೆ ಅವ್ರಿಗೆ ಧನ ಸಹಾಯನ ಮಾಡಿದ್ದಾದ್ರೆ ಶುಕ್ರ ನಿಮ್ಮ ಮೇಲೆ ಮಾಡ್ತಕ್ಕಂಥ ಪ್ರಭಾವ ಕಡಿಮೆ ಆಗ್ತಾನೆ, ಒಳಿತಾಗುತ್ತೆ.